ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ 2025 ಪೊಲಿಟಿಕಲ್ ಸೈನ್ಸ್ ರ್ಯಾಂಕ್ ಲಿಸ್ಟನ್ನು ಬಿಡಿ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ರಿ. ಅವರಿಗೋಸ್ಕರನೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ. ಇನ್ನೂ ಕೂಡ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಕೆಸೆಟ್ 2025 ಪೊಲಿಟಿಕಲ್ ಸೈನ್ಸ್ ರ್ಯಾಂಕ್ ಲಿಸ್ಟನ್ನು ತೋರಿಸ್ತಾ ಹೋಗ್ತೀನಿ. ನಿಧಾನಕ್ಕೆ ನೋಡ್ತಾ ಹೋಗ್ರಿ. ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೋಡ್ಕೊಳ್ರಿ, ನಿಮ್ಮ ನೇಮನ್ನು ನೋಡ್ಕೊಳ್ರಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ನೋಡ್ಕೊಳ್ರಿ, ಪೇಪರ್ 1 ಎಷ್ಟು ತೆಗೆದಿದ್ರಿ ಅಂತ ನೋಡ್ಕೊಳ್ರಿ, ಪೇಪರ್ 2 ಎಷ್ಟು ತೆಗೆದಿದ್ರಿ ಅಂತ ನೋಡ್ಕೊಳ್ರಿ, ಓವರ್ ಆಲ್ ಎಷ್ಟು ತೆಗೆದಿದ್ರಿ, ಆಮೇಲೆ ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲೇ ನೋಡ್ತಾ ಹೋಗೋಣ. ಹಾಗೆ 106 ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನು ಪಡೆದವರ ಹೆಸರನ್ನು ನಾನು ಇಲ್ಲಿ ತಗೊಳ್ತಾ ಇಲ್ಲ. ಓಕೆನಾ? ಬನ್ನಿ. ಇಲ್ಲಿ ಅಭಿಷೇಕ್ MN ಅಂತಂದೇಳಿ ಇವರು 258 ಅಂಕಗಳನ್ನು ಪಡೆದು 1ನೇ ರ್ಯಾಂಕ್ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು. ಮೊಹಮ್ಮದ್ ಇವರು 2ನೇ ರ್ಯಾಂಕ್ ಬಂದಿರುವಂಥದ್ದು. ಭೂಪೇಂದ್ರ ರಜಪೂತ್ ಅಂತಂದೇಳಿ ಇವರು ಕೂಡ 3ನೇ ರ್ಯಾಂಕ್ ಬಂದಿರುವುದನ್ನು ನಾವು ಗಮನಿಸಬಹುದು. ಮಹೇಶ್ RB ಅಂತಂದೇಳಿ 4ನೇ ರ್ಯಾಂಕ್ ಬಂದಿರುವಂಥದ್ದು. ನರಸಪ್ಪ ಲಗಮಣ್ಣ ಅಂತಂದೇಳಿ ಇವರು 5ನೇ ರ್ಯಾಂಕ್ ಬಂದಿರುವಂಥದ್ದು. ನೆಕ್ಸ್ಟ್ ಸಾನಿಯಾ, ಆಮೇಲೆ ನವೀನ್. ಸಾನಿಯಾ ಅನ್ನೋರು 6ನೇ ರ್ಯಾಂಕ್ ಬಂದಿರುವಂಥದ್ದು. ನವೀನ್ ಅಂತಂದೇಳಿ 7ನೇ ರ್ಯಾಂಕ್ ಬಂದಿರುವಂಥದ್ದು. ಅಬ್ದುಲ್ ಹಫೀಜ್ ಅಂತಂದೇಳಿ ಅವರು ಕೂಡ 7ನೇ ರ್ಯಾಂಕ್ ಬಂದಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈಗ ನೀಟಾಗಿ ತೋರಿಸ್ತಾ ಹೋಗ್ತೀನಿ ಪೇಜನ್ನು, ನೀವು ನೋಡ್ತಾ ಹೋಗ್ರಿ. ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನೀವೇ ನೋಡ್ತಾ ಹೋಗ್ರಿ. ಸ್ವಲ್ಪ ಫಾಸ್ಟ್ ಅಂತಂದೇಳಿ ಅನಿಸಿದರೆ 0.25 ಇಟ್ಕೊಂಡು ನೀವೇನು ಮಾಡಿರಿ, ವೀಡಿಯೋವನ್ನು ನೋಡ್ತಾ ಹೋಗ್ರಿ. ಓಕೆನಾ? ನಿಧಾನಕ್ಕೆ ನಾನು ಏನು ಮಾಡ್ತಾ ಹೋಗ್ತೀನಿ, ವೀಡಿಯೋವನ್ನು ಇದೊಂದು ಪೇಜನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೀಟಾಗಿ ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನೀವೇನು ಮಾಡಿರಿ, ನೋಡ್ತಾ ಹೋಗ್ರಿ. ಓಕೆನಾ? ಇಲ್ಲಿ 128 ಪೇಜಸ್ಗಳು ಇರೋದ್ರಿಂದ ಸ್ವಲ್ಪ ನಾನು ಫಾಸ್ಟಾಗಿ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೋಡ್ಕೊಳ್ರಿ, ನಿಮ್ಮ ನೇಮನ್ನು ನೋಡ್ಕೊಳ್ರಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ನೋಡ್ಕೊಳ್ರಿ, ಪೇಪರ್ 1 ಎಷ್ಟು ಸ್ಕೋರ್ ಮಾಡಿದ್ರಿ, ಪೇಪರ್ 2 ಎಷ್ಟು ಸ್ಕೋರ್ ಮಾಡಿದ್ರಿ, ಎಲ್ಲ ಕಂಪ್ಲೀಟಾಗಿ ನೋಡ್ಕೊಳ್ರಿ. ಓಕೆನಾ? ಬನ್ನಿ. ಇಲ್ಲಿ ಹಲವಾರು ಅಭ್ಯರ್ಥಿಗಳು ಸೇಮ್ ರ್ಯಾಂಕನ್ನು ಹೊಂದಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಂಕಗಳ ಇರೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಎಲ್ಲರಿಗೂ ಕೂಡ ಸೇಮ್ ರ್ಯಾಂಕ್ ಬಂದಿರುವಂಥದ್ದು. ಓಕೆನಾ? ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಏನಪ್ಪ ರ್ಯಾಂಕ್ ಸೇಮ್ ಬರುವಂತಹ ಸಾಧ್ಯತೆ ತುಂಬ ಇದೆ. ಓಕೆನಾ? ಅದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇದು ಒಂದು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟನ್ನು ನಾನು ಇವತ್ತು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಎಲ್ಲ ಅಭ್ಯರ್ಥಿಗಳು ನಿಮ್ಮ ರ್ಯಾಂಕನ್ನು ನೀವು ನೋಡ್ಕೊಳ್ಬೋದು. ಸ್ವಲ್ಪ ಸ್ಪೀಡ್ ಅನಿಸಿದ್ರೆ 0.25 ಇಟ್ಕೊಂಡು ನೀವೇನು ಮಾಡಿರಿ, ವೀಡಿಯೋವನ್ನು ನೋಡಿರಿ. ಆವಾಗ ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ ಹೋಗುತ್ತೆ. ಓಕೆನಾ? ಇದರಲ್ಲಿ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೆಸೆಟ್ ಪ್ರಮಾಣ ಪತ್ರ ಸಿಗುತ್ತಾ ಅಂತಂದೇಳಿ ಕೆಲವೊಂದಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇರ್ತೀರಿ. ಇದು ಬಟ್ ನಿಮಗೆ ರ್ಯಾಂಕನ್ನು ನೋಡ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಯಾವುದೇ ರೀತಿಯಾದಂತಹ ಸರ್ಟಿಫಿಕೇಟ್ ಅಂತ ಸಿಗಲ್ಲ. ಓಕೆನಾ? ಸ್ವಲ್ಪ ಅವರು ಕಟ್ ಆಫ್ ಎಷ್ಟಕ್ಕೆ ನಿಲ್ಲಿಸಿದರೆ ಅಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಏನು ಮಾಡ್ತಾರೆ, ಅವರು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ. ಓಕೆನಾ? ಇಲ್ಲಿ ಏನಪ್ಪ ಉದ್ದೇಶ ಅಂತಂದರೆ ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನೋಡ್ಕೊಳ್ಬೋದು ಅಷ್ಟೇ. ಅದು ಬಿಟ್ಟರೆ ಈ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರಾ ಬ್ರದರ್ ಅಂತಂದೇಳಿ ಕೇಳಬೇಡಿ. ಯಾಕಂದರೆ ಸರ್ಟಿಫಿಕೇಟ್ ಇಶ್ಯೂ ಮಾಡಲ್ಲ. ರ್ಯಾಂಕ್ ನಂಬರ್ 1 ನಂಬರ್ 2 ಇರ್ತಾರಲ್ವ, ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೋದು ಅಷ್ಟೇ. ನಿಮ್ಮ ರ್ಯಾಂಕ್ ಎಲ್ಲಿ ಬರ್ಬೋದು ಅಂತಂದೇಳಿ ನೀವು ಚೆಕ್ ಮಾಡ್ಕೊಳ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಉದ್ದೇಶ ಇರುವುದಿಲ್ಲ. ಇಲ್ಲಿ ಕಡಿಮೆ ಅಂಕಗಳ ಗಳಿಸಿರುವಂತಹ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಆ ಅಭ್ಯರ್ಥಿಗಳು ಏನು ಮಾಡಿರಿ, UGC ನೆಟ್ಗೆ ನೀವು ಪ್ರಿಪೇರ್ ಆಗಿ ಒಳ್ಳೆಯ ಸ್ಕೋರನ್ನು ಗಳಿಸ್ರಿ. ಓಕೆನಾ? ಅಲ್ಲಿ ಕೂಡ ರ್ಯಾಂಕ್ಗಳನ್ನು ನೀವು ಪಡ್ಕೊಳ್ಬೋದು. ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಬಟ್ ಸೇಮ್ ಪ್ಯಾಟರ್ನ್ ಇರುತ್ತೆ. ನೀಟಾಗಿ ನೀವೇನು ಮಾಡಿರಿ, ಸ್ಟಡಿ ಮಾಡ್ತಾ ಹೋಗ್ರಿ. ಓಕೆನಾ? ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಹಲವಾರು ಅಭ್ಯರ್ಥಿಗಳು ಕಡಿಮೆ ಅಂಕಗಳು ಬಂದಿದ್ದಾವೆ ಅಂತಂದೇಳಿ ಬೇಸರ ಪಟ್ಕೊಂಡಿರ್ತೀರಿ. ಅದ್ರ ಬದಲು 1-2 ಪುಸ್ತಕಗಳನ್ನು ತೆಗೆದುಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿರಿ. ಆವಾಗ ನಿಮಗೆ ಮುಂದೆ ಬರುವಂತಹ UGC ನೆಟ್ಗೆ ಯೂಸ್ ಆಗುತ್ತೆ. ಇನ್ನು ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಯಾರ್ಯಾರಿದ್ದೀರಿ, ಅಂತಹ ಅಭ್ಯರ್ಥಿಗಳು ಏನು ಮಾಡಿರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ತಯಾರಿಯನ್ನು ಈಗಲಿಂದಲೇ ಶುರು ಮಾಡಿಕೊಡ್ರಿ. ಓಕೆನಾ? ಎಕ್ಸಾಮ್ ಕಾಲ್ಫಾರ್ಮ್ ಆದಾಗ ಹಿಂದಿನ ದಿನ ಓದೋದು, ಮುಂದಿನ ದಿನ ಓದೋದು, ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆನಾ? ಆಲ್ ಟಿಕೆಟ್ ಬಂದಮೇಲೆ ಓದ್ತೀನಿ, ಈ ರೀತಿ ಆ್ಯಟಿಟ್ಯೂಡ್ ಇಟ್ಕೊಳ್ಬೇಡ್ರಿ. ಓಕೆನಾ? ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮಗೆ PG ಕೋರ್ಸನ್ನು ಮುಗಿಸಿರ್ತೀರಿ. ನೀವು ಅವರಿಗೆ ಒಂದು ಸಹಾಯ ಮಾಡಿರಿ. ಒಂದು ನೌಕರಿಯನ್ನು ಹಿಡ್ಕೊಂಡು ಅದರಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ. ಓಕೆನಾ? ಇಲ್ಲಿ ಹಲವಾರು ಅಭ್ಯರ್ಥಿಗಳು ವಿವಿಧ ರೀತಿಯಾದಂತಹ ರ್ಯಾಂಕನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಂಕಗಳು ಇರೋದಿಲ್ಲ. ಆದ್ದರಿಂದಲೇ ಮತ್ತು ಒಂದು ಕ್ವಶನ್ಗೆ 2 ಅಂಕಗಳು ಇರೋದ್ರಿಂದ ಎಲ್ಲರಿಗೂ ಕೂಡ ಸೇಮ್ ರ್ಯಾಂಕ್ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು.
ಓಕೆನಾ. ಬಹಳಷ್ಟು ಅಭ್ಯರ್ಥಿಗಳು ನಿರಾಶೆಗೊಂಡಿದ್ದಾರೆ ಈ ಒಂದು ರಿಸಲ್ಟ್ ಈ ಸಲ 2025 ಏನು ನಿರಾಶೆ ಆಗಬೇಡ್ರಿ. ಎವ್ರಿ ಇಯರ್ ಕಾಲ್ಫರ್ ಮಾಡ್ತಾ ಹೋಗ್ತಾರೆ, ನೀವು ಆರಾಮಾಗಿ ಓದ್ಕೋಬೋದು. ಯು ಜಿ ಸಿ ನೆಟ್ ಎವ್ರಿ ಇಯರ್ 2 ಸಲ ಕಾಲ್ಫರ್ಮ್ ಮಾಡ್ತಾ ಹೋಗ್ತಾರೆ. ಅವಾಗ ನೀಟಾಗಿ ಅಪ್ಲಿಕೇಶನ್ ಹಾಕ್ಕೊಂಡು ಹೋಗಿ ನೀವು ಪಾಸ್ ಆಗೇ ಆಗ್ತೀರಿ. ಓಕೆನಾ. ಆಮೇಲೆ ಹಲವಾರು ಅಭ್ಯರ್ಥಿಗಳು ನೋಡ್ತಾ ಇರ್ಬೋದು, ಇದು ಒಂದು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟ್ ಆಗಿರುತ್ತೆ. ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟ್ ಇದು ಅಲ್ಲ. ಇದನ್ನು ನೀವು ನೆನಪಲ್ಲಿಟ್ಕೊಳ್ರಿ. ಓಕೆನಾ. ಇಲ್ಲಿ 128 ಪೇಜಸ್ಗಳು ಇರೋದರಿಂದ ಸ್ವಲ್ಪ ಲೆಂತಿ ಇದೆ. ಅದು ಬಿಟ್ಟರೆ ಯಾವುದೇ ರೀತಿಯಾದಂತಹ ಪೇಜಸ್ಗಳು ಬಹಳ ಇದ್ದಾವೆ. ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ನಿಮ್ಗೇನು ಮಾಡ್ತಾಯಿದ್ದೀನಿ, ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಈ ಒಂದು PDF ಏನಾದರೂ ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿರಿ. ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನೀವು ಗಮನಿಸಬಹುದು. ಓಕೆನಾ. ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇರ್ತೀರಿ, ನಮಗೆ ಟೈಮ್ ಇದ್ದರೆ ನಾನು ಇಮಿಡಿಯೇಟ್ಲಿ ಮಾಡಿಬಿಟ್ಟು ನಿಮ್ಗೆ ಏನು ಮಾಡ್ತಾ ಹೋಗ್ತೀನಿ, ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಹೋಗ್ತೀನಿ. ಓಕೆನಾ. 106 ಅಂಕಗಳಿಗಿಂತ ಕಡಿಮೆ ಅಂಕಗಳು ಬಂದವರ ಹೆಸರನ್ನು ನಾನು ಇಲ್ಲಿ ತೊಗೊಳ್ತಾ ಇಲ್ಲ. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ನೀವೇನು ಮಾಡಿರಿ, ಒಳ್ಳೆಯ ಅಂಕಗಳನ್ನು ಗಳಿಸಿ ನಿಮ್ಮ ಹೆಸರು ಕೂಡ ನಾವು ರ್ಯಾಂಕ್ ಲಿಸ್ಟಲ್ಲಿ ನೋಡುವ ರೀತಿ ಆಗಲಿ ಅಂತಂದೇಳಿ ನಾನು ನಿಮಗೆ ಶುಭ ಕೋರ್ತಾ ಹೋಗ್ತೀನಿ. ಓಕೆನಾ. ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್. ಆಲ್ ದ ಬೆಸ್ಟ್.